ರಾಧಾ ಮಾತಾಜಿ ಓಡಿ ಬರ್ತಾರೆ. ಕೃಷ್ಣ ಗೋಹತ್ಯ ಕೃಷ್ಣನ ಕೈಯಿಂದ ಚೀತು. ಇದು ರಾಧಾಕುಂಡ ರೀ, ಅದು ಶ್ಯಾಮಕುಂಡ ಅಂತಾರೆ. ಮೂಲ ಸ್ಥಳ ಇದರದ್ದ ಬೃಂದಾವನ. ಇದು ಹ್ಯಾಂಗ ಈ ರೀತಿ ರಾಧಾಕುಂಡ ಶ್ಯಾಮಕುಂಡ ಹೇಗಾಯ್ತು ಅನ್ನೋದನ್ನು ನಿಮಗೆ ವಿಸ್ತರಣೆ ಮಾಡ್ತೀನಿ ನಾನು. ವೃಷಭಾಸುರ ಅಂಥೇಳಿ ಈ ಒಂದು ಹಸುವಿನ ರೂಪ ಧಾರಣೆ ಮಾಡಿ ಕಂಸನಿಂದ ಕೃಷ್ಣನ ಕೊಲ್ಲುವುದಕ್ಕಾಗಿ ಹಸುವಿನ ಸಾಲಿನಲ್ಲಿಯೇ ಹಸುವಿನ ರಾಶಿಯಲ್ಲಿಯೇ ಅವ ಹಸುವಾಗಿ ಅಂದರೆ ಒಂದು ವೃಷಭ ರೂಪವಾಗಿ ಎತ್ತಿನ ರೂಪವಾಗಿ ಅತ್ಯಂತ ಘಟಾನುಘಟಿಯಾಗಿ ಅವ ಬರ್ತಾನೆ. ಅವ ಎಲ್ಲ ಹಸುಗಳು ಒಂಥರ ಇರ್ತಾವ, ಇವೊಬ್ಬ ಬೇರೆ. ಇವ ಹಸು ಅಲ್ಲಲ್ಲ ಆ್ಯಕ್ಚುಲಿ. ಆ ವೇಷವನ್ನು ಧಾರಣೆ ಮಾಡ್ಕೊಂಡು ಧೂಳು ಹಾರಿಸ್ತಾ ಇದ್ದ ಹಸುಗಳಿಗೆ ಗುದ್ದುತ್ತಾ ಜನರಿಗೆ ಗುದ್ಲಿಕ್ಕೆ ಟ್ರೈ ಮಾಡ್ತಾ. ಕೃಷ್ಣ ಬಲರಾಮರು ನೋಡ್ತಾರ, ನಮ್ಮಲ್ಲಿ ಹಸುಗಳು ಯಾವುವು ಇಷ್ಟು ಕ್ರೂರವಾಗಿ ಇಲ್ಲಲ್ಲ, ಇವತ್ತೇನು ಇವೊಂದು ಸ್ಟೈಲ್ ಬೇರೆ ಕಾಣ್ತಾ ಇದೆಯಲ್ಲ ಇವಂದ, ಹೀಗೆ ಭಾಳಷ್ಟು ಜನ ಬಂದು ಹೋಗ್ಯಾರ ಇಲ್ಲಿಗೆ. ಅದರಲ್ಲಿ ಇವನು ಒಬ್ಬ ಏನಾದರೂ ಮತ್ತೆ ಧಾರಣೆ ಮಾಡ್ಕೊಂಡ್ರ. 7 ಲಕ್ಷ ಹಸುಗಳಿದ್ದು ಟೋಟಲ್. ಅದರಲ್ಲಿ 7 ಲಕ್ಷ ಅದರ ಅರ್ಥ ಸಪ್ತವರ್ಣ 7 ಕಲರಿನ ಹಸುಗಳಿದ್ದು. ಕೃಷ್ಣ ಹಸು ಮೇಯಿಸಿದ್ದು ನಮ್ಮ ದನ ಕಾಯೋನಂತಾರಲ್ಲ ಹಂಗೆ ಕದಿದ್ದಲ್ಲ ಅವ. ಶುಕ್ಲ ಅಂತ ಕೊಳಲು ಬಾರಿಸಿದ್ರೆ, ಕೊಳಲನ್ನು ಊದಿದ್ರೆ ಬರೇ ಬೆಳಿ ಹಸುಗಳು 1 ಲಕ್ಷ ಬಂದು ನಿಲ್ತಾವೆ ಎದುರಿಗೆ. ಆಮೇಲೆ ಅವು ಸಹಿತ ಮೇಲಿಕ್ಕೆ ಹೋದವು ಸಾಯಂಕಾಲ. ಅಂದರೆ ಪ್ರಭುಪಾದ ಹೇಳ್ತಾರೆ, ದನ ಕಾಯುವುದು ಹಸು ಕಾಯುವುದು ಗೋಪಾಲಕ್ಕಂದ್ರೆ ನಮ್ಮ ಹಂಗಲ್ಲ. 7 ಲಕ್ಷ ನಿಯಂತ್ರಿಸಿದ್ದು ಹೆಂಗೆ ನಾವು ಅಂತ ಹೇಳಿದರೆ, ಕ್ರಮಬದ್ಧವಾಗಿ ಆ ಎಲ್ಲ 7 ಲಕ್ಷ ಹಸುಗಳು ಅವನದ್ದೇ ಆತ್ಮಗಳು, ಅವನಿಗಾಗಿ ದೇವತೆಗಳವ್ರ, ಅವನಿಗಾಗಿ ಅವರಲ್ಲಿ ಬಂದಿದ್ದ. ತಮ್ಮ ಕಾರ್ಯ ಮುಗಿಸಿ ಭಗವಂತನ ಆ ಚಮತ್ಕಾರವನ್ನು ನೋಡಿ ಅವನ ಖುಷಿಪಡಿಸಿ ಅವನು ಹೋಗುವಾಗ ಅವರು ಹೋದ್ರೆ ಅವನು ಹೋದ್ರು, ಎಲ್ಲ ಸೇರಿಸಿ ಅವರು ರೈಟ್. ಆ ರೀತಿ ಹಸುಗಳು, ಆ ರೀತಿ ಕೃಷ್ಣ. ಶುಕ್ಲ ನೀಲ ಅಂತ ಒಮ್ಮೆ ಹಿಂಗೆ ಬಾಸಿದ್ರೆ 1 ಲಕ್ಷ ಹಸು ಬರೀ ನೀಲ ವರ್ಣದ ಹಸುಗಳು ಬಂದು ನಡೀರಿ ಅಂತಿದ್ದ ಕೊಡುಗೆ ನಡೀತಿದ್ದು. ಅಂದರೆ ಒಟ್ಟೆ ಬಂದು ನುಗ್ಗುದ ಎಲ್ಲ ಗಲಾಟೆ ಗೌಜಿಲ್ಲ, 1 ಲಕ್ಷ ಈ ರೀತಿ ಅವ ಹಸು ಸಾಕಿದ್ದು. ಆ ರೀತಿ ಸಾಕುವಾಗ ಮೇಯಿಸಲಿಕ್ಕೆ ಹೋದವಾಗ ವೃಷಭಾಸುರನೊಬ್ಬ ಆ ರಾಕ್ಷಸ ಅಲ್ಲಿ ಸಮಸ್ಯೆ ಮಾಡ್ತಾನೆ. ಬಂದು ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ನೀನು ನಿಜವಾಗಲೂ ಯಾರು ಹೇಳ, ಈ ರೀತಿ ಉದ್ದಟತನ ಯಾವ ಹಸುಗಳು ಮಾಡಲಿಲ್ಲಲ್ಲ. ವಾಸ್ತವಿಕವಾದ ಸ್ಥಿತಿ ನನಗೆ ಗೊತ್ತಾಗುತ್ತೆ, ಕರೆಕ್ಟ್ ಸತ್ಯ ಹೇಳಿ ನೀನು ಯಾರಂತ. ಅವಾಗ ಹೇಳ್ತಾನವ, ನಿನಗಾಗಿಯೇ ಬಂದಿದ್ದೀನಿ ನಾನು, ನಿನ್ನ ಅಂತ್ಯ ಆಗುತ್ತೆ ಈಗ ಅಂತ. ನಾವು ಕೃಷ್ಣನಿಗೆ ನಿನ್ನ ಅಂತ್ಯಕ್ಕಾಗಿ ಬಂದಿದ್ದೀನಿ ನಾನು, ಕಂಸನಿಂದ ಅಗಾಸುರ ನಾನು. ಅಂದರೆ ಅವನ ಅಗಾಸುರನು ಅಂತಿದ್ರು, ಅವನು ಅಗಾಸುರಲ್ಲ, ವೃಷಭಸುರನೇ. ವೃಷಭ ಅಂದರೆ ಎತ್ತು. ಭಗವಂತ ಹೇಳ್ತಾನೆ, ನೀ ಕಷ್ಟ ಕೊಟ್ಟವ ನಾನು, ನಿಮಗೆ ಕೊಲ್ಲಬೇಕಂದಿದ್ದು ನನ್ನನ್ನು ಕೊಲ್ಲಬೇಕಂತ ನೀ ಬಂದವ. ಅದು ಬಡ ಜೀವಿಗಳ ಜೊತೆ ಎಲ್ಲ ನೀವು ಯಾಕೆ ಅಷ್ಟೆಲ್ಲ ಸ್ಥಿತಿಯಲ್ಲಿ ನಡ್ಕೊಳ್ತೀರಿ, ಬಾಲ ನೋಡೋಣ ಅಂತ ಹೇಳ್ತಾನೆ. ಕೃಷ್ಣ ಸಣ್ಣವಿದ್ದಾನೆ, ತಕ್ಷಣ ಬರ್ತಾನೆ, ಓಡಿ ಬಂದು ಗುದ್ಲಿಕ್ಕೆ ಟ್ರೈ ಮಾಡ್ತಾನೆ. ಒಂದ್ಸಲ ತಪ್ಪಿಸ್ಕೋತಾನೆ, ಒಂದ್ಸಲ ಆ ಕಡೆ ಹಾರ್ತಾನೆ, ಅದು ಮುಖಸಿ ಬೀಳ್ತೈತೆ. ಒಂದ್ಸಲ 3ನೇ ಸಲಕ್ಕೆ ಅದ್ರ ಕೋಡಿ ಹಿಡಿತಾನೆ. ಕೋಡಿ ಹಿಡಿದು ತಿರ್ಸಿ ನೆಲಕ್ಕೆ ಬಡಿತಾನೆ. ನೆಲಕ್ಕೆ ಬಡಿದ ತಕ್ಷಣ ಅದು ದೊಡ್ಡ ನಾಲಿಗೆಯನ್ನು ಹೊರ ಸುಗಿದು ಚೀರ್ತಾ ಬೀಳ್ತದೆ. ಅದು ಬಿದ್ದ ತಕ್ಷಣ ರಾಧಾ ಮಾತಾಜಿ ಓಡಿ ಬರ್ತಾನೆ. ಇಲ್ಲಿ ಬರುತ್ತೆ ನೋಡ್ರಿ, ಈಗ ರಾಧಾ ಮಾತಾಜಿ ಓಡಿ ಬರ್ತಾರೆ. ಕೃಷ್ಣ ಗೋಹತ್ಯ ಕೃಷ್ಣನ ಕೈಯಿಂದ ಚೀತು. ಏನು ಎಂಥ ಕೆಲಸ ಮಾಡ್ತೀನಿ ನೀನು, ಸಾಧ್ಯ ಇಲ್ಲಪ್ಪ ನೋಡಲಾರೆ ನಾನು ಅಂತ ಹೇಳ್ತಾಳೆ. ನೋಡು, ಸಂದರ್ಭ ಕಾಲ ಸನ್ನಿವೇಶಕ್ಕನುಸಾರವಾಗಿ ನಾನು ವ್ಯವಹಾರ ಮಾಡ್ತೇನೆ. ನನ್ನ ವ್ಯವಹಾರದಲ್ಲಿ ನೀ ಕೈ ಹಾಕಬೇಡ. ಅವನು ನಿಜವಾಗ್ಲೂ ಯಾರವ ಅಂತ ಕೇಳ್ತಾನೆ. ಅವ್ನು ಯಾರೇ ಇರಲಿ ಹಸುವಿನ ರೂಪದಲ್ಲಿ ಇದ್ದಾನವ, ಅವನೇನು ಮಾಡ್ತಾನೆ ಮಗ, ಅದೇ ಹಸು ರೂಪದಲ್ಲೇ ಸಾಯ್ತಾನವ, ಕೊಲ್ತಾನೆ ಇವನವನು. ಆದ್ರೆ ಅವ ರೂಪ ಚೇಂಜ್ ಮಾಡ್ಕೊಂಡೇ ಇಲ್ಲ. ಆವಾಗ ದೇವಿ ಹೇಳ್ತಾಳು, ಏನಪ್ಪ ನೀನು ಎತ್ತಿನ ಕೊಂದು ಹಾಕ್ಬಿಟ್ಟಿಯಲ್ಲ ನೀನು, ಹಸು ಗೋಹತ್ಯ, ಛೀ ನೀನು ನನ್ನ ಹತ್ರ ಇನ್ನೊಂದು ನಿಂದು ದೋಸ್ತಿ ಇಲ್ಲ, ನಿನ್ನ ಫಲಿ ನೀರಪ್ಪ, ನನ್ನ ಫಲಿ ನಾಯಿ ಅಂತ ಹೇಳ್ತಾನೆ. ಹಂಗಾದ್ರೆ ನಾನೀಗ ಏನು ಮಾಡ್ಬೇಕಂತೆ, ನೀವು ಗೋಹತ್ಯೆ ಮಾಡಿದ್ದಕ್ಕೆ ಅದು ಬಿಡೋದು ಹೋಗ್ಬಿಡ, ಅವ್ನು ಮುಗಿತಾವನ ಕತೆ, ಅವ್ನು ಮುಗಿತಾವನ್ಕ, ಅವ್ನು ಮೋಕ್ಷ ಕೊಟ್ಟ, ಅವ್ನು ಸರ್ದ. ಈಗ ಇವಳದು ಕಿರಿಕಿರಿ ಹೆಚ್ಚಾಯ್ತಲ್ಲ ರಾಧಾ ಮಾತಾಜಿದು. ಈ ಗೋಹತ್ಯೆ ಅಂತ ನೀ ಹೇಳ್ತೀಯಲ್ಲ, ನಾನೀಗ ಅಂತ ಹತ್ಯೆಯನ್ನು ಮಾಡಲಿಲ್ಲ. ನನ್ನ ಪ್ರಕಾರ, ನಿನ್ನ ಪ್ರಕಾರ ಗೋಹತ್ಯೆ ಅಂತಾದರೆ ಅದಕ್ಕೆ ಪರಿಹಾರ ಏನು? ಇಲ್ಲ, ನೀನು ಸಪ್ತ ನದಿಯ ಸ್ನಾನವನ್ನು ಮಾಡಬೇಕಾಗತ್ತೆ. ಸಪ್ತ ನದಿಗಳು ಗಂಗಾ ಚ ಯಮುನಾ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ, ಇಂಥ ನದಿಗಳ ಪವಿತ್ರ ನದಿಗಳ ಸ್ನಾನ ಮಾಡಿ ನೀನು ಅದು ಶುದ್ಧ ಮಾಡಿಕೊಂಡು ನಮ್ಮ ಹತ್ರ ನೀನು ಮಾತಾಡಬೇಕಾಗತ್ತೆ ಭಗವಂತ ಹೇಳ್ತಾನೆ. ಈಗ ನಾನೇ ಅಲ್ಲಿಗೆ ಹೋಗ್ಲಿಯಾ ಅಥವಾ ಅವ್ರನ್ನೇ ಇಲ್ಲಿ ಕರೀಲಿ ಅಂತ ಹೇಳ್ತಾನೆ. ಅದೆಲ್ಲ ನಮ್ಗೆ ಗೊತ್ತಿಲ್ಲಪ್ಪ, ನೀ ತೀರ್ಥಯಾತ್ರೆಗೆ ಹೋಗ್ಬಿಡ. ನಾವು ಸಣ್ಣ ಮಗು ಏನು ಕೃಷ್ಣ, ಸಣ್ಣ ಮಗು ತೀರ್ಥಯಾತ್ರೆಗೆ ಎಲ್ಲಿ ಹೋಗ್ಲಿ ನಾನು,
ಅವ್ರು ಕರ್ಕೊಂಡು ಹೋಗೋರು ಯಾರು ನನ್ನನ್ನು, ಇವಳಿಗೆ ಒಂದು ಏನಾದರೂ ವ್ಯವಸ್ಥೆ ಮಾಡಬೇಕೀಗ ಅಂತ ಹೇಳಿ ಕಣ್ಣು ಮುಚ್ಚಿಕೊಂಡು ಅವ ಪ್ರತಿ ಒಬ್ಬ ಮಹಾನ್ ನದಿಗಳನ್ನು ಕರೀತಾನ. ಅವ ಗಂಗಾ ಫಸ್ಟು ಗಂಗೆಯನ್ನು ಕರೀತಾನೆ. ಯಾಕಂದ್ರೆ ಆ್ಯಕ್ಚುಲಿ ಗಂಗೆ ಓಮ ಆಗಿದ್ದು ಫಸ್ಟು ಗಂಗೆ. ಜಲದಲ್ಲಿ ಅನ್ನೋ ಶಬ್ದ, ಜಲ ಅನ್ನೋ ಶಬ್ದ ಇದ್ರೆ ಅದು ಮೊದಲನೇ ಗಂಗೆ. ಉಗುರಿನ ತುದಿಯಿಂದ ಉದಿಸಿದಳ ಗಂಗೆ ಹರಿಪಾದ ತೀರ್ಥವೆಂದು ಹರಧರಿಸಿದ ನಾಗ ಬಿಡೆನು ಬಿಡೆನು. ವೈಷ್ಣವ್ರು ಹೇಳ್ತಾರೆ ಇದನ್ನ, ಈ ಹಾಡನ್ನು ಕಟ್ಟಿದ್ದಾರೆ ಅವರು. ನಿನ್ನ ಚರಣ ಕಮಲವ ಎನ್ನ ಹೃದಯ ಮಧ್ಯದೊಡಿಟ್ಟು ಭಜಿಸುವೆ ಅನುದಿನ. ಅದು ವಾದಿರಾಜರು ರಚನೆ ಮಾಡಿದ್ದಾರೆ, ಮಧ್ವಾಚಾರ್ಯರ ಪರಮ ಶಿಷ್ಯ. ಆ ಹಾಡಿನಲ್ಲಿ ಇಡೀ ಭಾಗವತವೇ ಇದೆ. ಬಿಡನು ಬಿಡನು ನಿನ್ನ ಚರಣ ಕಮಲವ ಅಂತ ಹೇಳೋ ಹಾಡಿನಲ್ಲಿ ಇಡೀ ಭಾಗವತ ಅಡಗಿದೆ. ಅದು ಅಷ್ಟು ಮಾಡಿದ್ದಾರೆ ಅವರು. ಆವಾಗ ಅವ ಹೇಳ್ತಾನೆ ಆಯಿತು ಅಂತ ಹೇಳಿ ಅವ ಗಂಗೆಯನ್ನು ಕರೀತಾನೆ, ಯಮುನೆಯನ್ನು ಕರೀತಾನೆ. ಶ್ಯಾಮಕುಂಡ ಅನ್ನೋ ಎಲ್ಲ ಮಹಾನದಿಗಳನ್ನೇ ಕರೆದು ಆ ನದಿಯಿಂದ ಸ್ನಾನ ಮಾಡಿ ಮ್ಯಾಲೆ ಹೇಳ್ತಾನೆ. ನಾವು ನೋಡ್ತಾ ಇರಬೇಕಿದ್ರೆ ಈ ಕೆಲಸ ಆಗಿ ಹೋಯ್ತು. ಅವಾಗ ನಂದಾಯ್ತಂತ, ನಾವು ತೀರ್ಥಯಾತ್ರೆ ನನ್ನ ಮುಗೀತು ಅಂತ ಹೇಳ್ತಾನೆ. ಅಲ್ಲ ಮತ್ತು ನಾನೇನು ಕಡಿಮೆ ಈಗ? ಅವನು ಹೇಳ್ತಾನೆ, ಈಗ ನೀ ಪಾಪಕ್ಕೆ ಬಿದ್ದ್ಯಾ ಅಂತ ಹೇಳ್ತಾನೆ. ನಾ ಪಾಪಕ್ಕೆ ಬಿದ್ದಿದ್ದೀನಿ? ನಾ ಎಲ್ಲಿ ಪಾಪಕ್ಕೆ ಬಿದ್ದೆ ಅಂತ? ನಾನು ನಿರ್ದೋಷಿ, ನಾನು ಪಾಪಿ ಅಂತ ನೀ ಅಂದ್ಯಲ್ಲ, ಅದು ನಿನ್ನ ಮೇಲೂ ಬಂತು. ಈಗ ನಾನು ನಿರ್ದೋಷಿ ಇದ್ದೀನಿ. ನಾನು ಆ್ಯಕ್ಚುಲಿ ನನ್ನ ಮೇಲೆ ನೀನಿಂಥ ಪರಿಣಾಮವನ್ನು, ಅಪರಾಧವನ್ನು ನೀನು ಹೊರಿಸಿದ್ಯಾ, ನೀನು ಹೇಳಿದ್ಯಲ್ಲ, ನೀನು ಸ್ನಾನ ಮಾಡಬೇಕಂತ. ಇಲ್ಲಿ ಅಲ್ಲ, ನಿಂದು ಪ್ರತ್ಯೇಕವಿರಬೇಕು, ನನ್ನಲ್ಲಿ ಯಾಕೆ ಸ್ನಾನ ಮಾಡ್ತೀನಿ ನೀನು? ಹೌದಲ್ಲ ಅಂಥೇಳಿ ಅದು ಅವರ ವರ್ಣನಾಟ ಇರೋದೇ ಹಾಗೆ. ಅದು ಒಬ್ರಿಗೊಬ್ರು ಕಾಂಪಿಟೇಷನ್, ಸ್ಪರ್ಧೆ ಮುಖಾಂತರ ಹೋಗ್ತಾರೆ. ಅದು ಕಾರಣ ಇದೆ ಅದಕ್ಕೆಲ್ಲ, ಬೇರೆ ಬೇರೆ ಕಾರಣ ಇದೆ ಅದಕ್ಕೆಲ್ಲ. ರಾಧಾಕೃಷ್ಣನ್ ಯಾವಾಗಲೂ ಅವರು ಒಂದು ಏನಾದರೂ ನಾಟಕ ಆಡೇ ಬಿಡ್ತಾರೆ. ಅವರು ಕುಸ್ತಿ ಆಡೋದು, ಹೊಡೆದಾಡೋದು, ಮತ್ತು ಇದೆಲ್ಲ ಇರುತ್ತೆ ಅದು. ಅವಾಗ ಹೇಳ್ತಾಳೆ ಅವಳು, ಹೌದಾ ನಾನು ಮಾಡಬೇಕಾಗತ್ತಾ ಹಂಗಾದ್ರೆ ಅಂತ ಹೇಳಿ ಬಳೆಯನ್ನು ಕಿತ್ತು ಅದ್ರ ಪಕ್ಕದಲ್ಲಿಯೇ ತೆಗೆಲಿ ಶುರು ಮಾಡ್ತಾಳೆ. ಅವಳು ಮಣ್ಣು ತೆಗೆಲಿ ಶುರು ಮಾಡ್ತಾಳೆ. ತೆಗೆದು ಎಷ್ಟು ಅದು ನೀರು ಬರುವುದಿಲ್ಲ, ಬೆವರು ಬರುತ್ತೆ ಅವಳಿಗೆ, ನೀರು ಬರಲ್ಲ. ಆವಾಗ ಕೃಷ್ಣ ಅಂತಾನೆ, ಈ ಕೃಷ್ಣಂದೇ ಒಂದು ಹೃದಯ ಅಲ್ಲ ಅದು, ಕೃಷ್ಣನ ಹೃದಯವೇ ಅಲ್ಲಿ ರೂಪುಗೊಂಡಿದ್ದದು. ರಾಧ ಬೇರೆ ಅಲ್ಲಲ್ಲ, ಕೃಷ್ಣನ ಆಹ್ಲಾದಿನಿ ಶಕ್ತಿ, ಆಹ್ಲಾದಿನಿ ಅಂತ ಕರೀತಾರೆ. ಕೃಷ್ಣನ ನಗೆಯ ರೂಪ ದುರ್ಗಾ. ಸ್ವಲ್ಪ ಕಿರುನಗೆ, ಸ್ವಲ್ಪ ಮುದುಣಗೆ ಹಿಂಗೆ ಮಾಡಿದಂತೆ. ಸಟ್ ಅಂತ ಒಬ್ಬಳು ದುರ್ಗೆ ನಿಂತಿರ್ತಾನೆ. ಹೇ ಪ್ರಭು, ಏನು ಸೇವೆ ಮಾಡ್ಬೇಕು ಹೇಳಿ ಅಂತ ಹೇಳಿದ್ರಂತೆ. ಅವಳೇ ದುರ್ಗಾ ಮಾತೆ. ಆಹ್ಲಾದಿನಿ ಒಳಗಿಂದ ಒಂದು ಪ್ರಕಟವಾದ ಶಕ್ತಿನೇ ಅದು ಲಕ್ಷ್ಮಿ ಮತ್ತು ರಾಧಾ ಮೊದಲೇ, ನೆಕ್ಸ್ಟ್ ಲಕ್ಷ್ಮಿಯ ವಿಸ್ತರಣೆ ಅಂತ ಕರೀತಾರೆ. ರಾಧನ ವಿಸ್ತರಣೆ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯ ಮಾನವ. ಬ್ರಹ್ಮ ಸಂಹಿತೆಯಲ್ಲಿ ಹೋದರೆ ನಮ್ಗೆ ಅದ್ರದ್ದು ಪರಿಚಯವಾಗುತ್ತೆ. ಚಿಂತಾಮಣಿ ಪ್ರಕರ ಸದ್ಮಸು ಕಲ್ಪವೃಕ್ಷ ಲಕ್ಷೈ ವ್ರತೇಶು ಸುರವೀರ ಪಾಲಯಂತಂ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಬ್ರಹ್ಮದೇವರು ಹೇಳ್ತಾರೆ ಇದನ್ನು. ಆ ರೀತಿ ಲಕ್ಷ್ಮೀ ವಿಸ್ತರಣೆ ಆಗ್ತಾಳೆ. ಈ ರೀತಿ ದುರ್ಗಾದೇವಿ ತನ್ನ ವಿಷಯದನ್ನು ವಿಸ್ತರಿಸಿಕೊಂಡು ಈ ಕಡೆ ಪ್ರಕಟಳಾಗ್ತಾಳೆ. ಇಬ್ಬರು ತಮ್ಮ ತಮ್ಮ ಕೆಲಸವನ್ನು ಮಾಡ್ತಾರೆ. ಇವಳು ಭೌತಿಕ ಲೋಕದಲ್ಲಿ ಕಾರ್ಯ ಮಾಡ್ತಾಳೆ, ಅವಳು ಆಧ್ಯಾತ್ಮಿಕ ಲೋಕದಲ್ಲಿ ಕಾರ್ಯ ಮಾಡ್ತಾಳೆ. ಲಕ್ಷ್ಮಿ ಮಾಡ್ತಾಳೆ, ರಾಧಾ ಮಾಡ್ತಾಳೆ. ಅವಾಗಳು ತೆಗೆದು ನೋಡಿ, ಇವನಿಗೆ ಅದನ್ನು ನೋಡ್ಲಿಕ್ಕೆ ಆಗದೇನೆ ಇವ್ರಿಗೆ ಹೇಳ್ತಾನವ, ಕರೀರಿ ಆಚೆ ಕಡೆ ಅಂತ. ಇಲ್ಲೇನು ಕರೀದ್ನಲ್ಲ ಮಹಾಪವಿತ್ರ ನದಿಗಳನ್ನು, ಅವರಿಗೂ ಮಾಡಿರಿ ಸಹಕಾರ ಮಾಡಿರಿ ಅಂತ ತಕ್ಷಣ ಆಚೆಗೆ ಹೋಗಿರುತ್ತೆ. ಅವರು ಸ್ನಾನ ಮಾಡ್ತಾರೆ. ಆವಾಗ ರಾಧಾಕುಂಡ, ಶ್ಯಾಮಕುಂಡ, ಎಲ್ಲಿ ಬೃಂದಾವನದಲ್ಲಿ. ಹೀಗೆ ಎಲ್ಲ ಹಲವಾರು ಲೀಲೆಗಳು ಬೃಂದಾವನದಲ್ಲಿ ಇದ್ದಾವೆ. ಅವು ಈಗಲಿದ್ದಾವೆ. ಯಮನ್ದು ಹಿಡ್ಕೊಂಡು, ಬ್ರಹ್ಮದೇವ್ದು ಹಿಡ್ಕೊಂಡು, ಇಂದ್ರನ್ ಹಿಡ್ಕೊಂಡು ಭಾಳಷ್ಟು ಜನರದ್ದೆಲ್ಲ ಕುಂಡಗಳು ಅದು ಇದು ಅವರೆಲ್ಲ ಸೇವೆ ಮಾಡಿದ್ದು ಇದೆ. ಈಗ ನಿಮಗೆ ನಾನೇ